ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದ ಕೈಂದಾಡಿಯಲ್ಲೊಬ್ಬರು ನೀರು ಹರಿಯುವಂತಹ ತೋಡಿಗೆ ಅಕ್ರಮವಾಗಿ ತಡೆಗೋಡೆ ನಿರ್ಮಿಸಿ ಇತರೆ ಕೃಷಿಕರಿಗೆ ಸಂಕಷ್ಟವನ್ನುಂಟು ಮಾಡಿರುವುದಕ್ಕೆ ಅಲ್ಲಿನ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಕೃಷಿ ಪ್ರದೇಶ ಆಗಿರುವಂತಹ ಕೈಂದಾಡಿಯಲ್ಲಿ ಹೆಚ್ಚಿನ ಭಾಗ ತೋಟ ಪ್ರದೇಶದಿಂದ ಕೂಡಿದ್ದು ಅಲ್ಲಿಯೇ ನೀರು ಹರಿಯುವಂತಹ ತೋಡು ಕೂಡ ಇದೆ. ಆದರೆ ಆ ತೋಡನ್ನೇ ಇದೀಗ ಅಲ್ಲಿನ ಓರ್ವ ವ್ಯಕ್ತಿ ತನ್ನ ಜಮೀನಿಗೆ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸಿರುವುದಲ್ಲದೆ ಇತರೆ ಕೃಷಿಕರಿಗೆ ತೊಂದರೆಯನ್ನುಂಟು ಮಾಡಿದ್ದಾರೆ. ಈ ಹಿಂದೆ ಈ ತೋಡು ಅಗಲವಾಗಿದ್ದು ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಆದರೆ ಇದೀಗ ಬಾಲಕೃಷ್ಣ ಎಂಬವರು ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಮಾಡಿರುವುದಲ್ಲೇ ತೋಡಿನ ಮಧ್ಯೆಯೇ ತಡೆಗೋಡೆ ನಿರ್ಮಿಸಿ ಒತ್ತುವರಿ ಮಾಡುವ ಮೂಲಕ ಇತರೆ ಕೃಷಿ ಜಮೀನುದಾರರಿಗೆ ಸಂಕಷ್ಟವನ್ನುಂಟು ಮಾಡಿದ್ದಾರೆ. ಮಳೆಯ ಸಂದರ್ಭದಲ್ಲಿ ತೋಡಿನಲ್ಲಿ ರಭಸವಾಗಿ ನೀರು ಹರಿದು ಕೃಷಿ ಜಮೀನುಗಳಿಗೆ ನುಗ್ಗುವ ಸಾಧ್ಯತೆಗಳು ಇವೆ ಎಂದು ಅಲ್ಲಿನವರು ದೂರಿದ್ದಾರೆ. ಬಾಬುಗೌಡ ಎಂಬವರ ಪಕ್ಕದ ಜಮೀನಿನಲ್ಲಿ ತೋಡಿನ ಮಧ್ಯೆ ತಡೆಗೋಡೆ ನಿರ್ಮಿಸಿರುವ ಬಾಲಕೃಷ್ಣ ಎಂಬವರ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿ ಹಾಗೂ ಗ್ರಾಮ ಪಂಚಾಯತ್ಗಳಿಗೂ ದೂರು ನೀಡಿದ್ದು ಇನ್ನೂ ಈ ಪರಿಸರಕ್ಕೆ ಭೇಟಿ ನೀಡಲು ಅಧಿಕಾರಿಗಳು ಬಂದಿಲ್ಲ. ಈ ಕೂಡಲೇ ತಡೆಗೋಡೆಯನ್ನು ಸಮರ್ಪಕವಾಗಿ ಮಾಡಿ ಜಮೀನು ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ಪೊಲೀಸ್ ಠಾಣೆ ಮೆಟ್ಟಿಲೇರುವುದಾಗಿ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಪದೊಳಗೆ ತೊಂದರೆ ಇಲ್ಲ. ಆ ಬೆಂಗಳೂರು ಜನ 25 ಜನ ಆ ಕುಚ್ಚಿ ಅಡಿಯಾರು ಎನ್ನ ಕಲ್ಲು ಎನ್ನ ಸರ್ತ ಕಲ್ಲು